ಸರ್ 750 ಹೇಳ್ತೀವಿ, ಫೈನಲ್ ಒಂದು 725 ಕೊಡ್ತೀವಿ ಸರ್. ಸರ್ ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ ನಾವು ಹೇಳ್ತಾ ಇರೋದು ಇದಕ್ಕೆ 23.5 ಹೇಳ್ತಾ ಇದ್ದೀವಿ. ಫುಲ್ ಕ್ಯಾಶ್ ಆಯಿತು ಅನ್ನೋ ಒಂದು 22.5 ಬಂದರೆ ಕೊಟ್ಬಿಡ್ತೀವಿ ಸರ್. 28 ಲಕ್ಷಕ್ಕೆ 2020 ಮಾಡಲ್ಲು. ಓಕೆ, ಸಿಂಗಲ್ ಓನರು, ಡೀಸೆಲ್, ಮ್ಯಾನ್ಯುಯಲ್, BS4. 17.5 ಹೇಳ್ತಾ ಇದ್ದಾರೆ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂತು ಅಂದ್ರೆ ಒಂದು 16 ಕಾಲಿಗೆ ಮಾಡ್ಕೊಡ್ತೀವಿ ಸರ್. ಸರ್ ಲೋನು ಆಲ್ಮೋಸ್ಟ್ ಆಗುತ್ತಲ್ಲ? ಆಗುತ್ತೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದು 280 ಹೇಳ್ತಾ ಇದೀವಿ. ನಿಮ್ಮ ವಿಡಿಯೋ ಕಡೆಯಿಂದ ಬಂತು ಅಂದ್ರೆ 260 ಕೊಡ್ತೀವಿ ಸರ್. 4,40,000 ಹೇಳ್ತಾ ಇದೀವಿ, 425 ಫೈನಲ್ ಕೊಡ್ತೀವಿ ಸರ್. ಸರ್ ಪ್ರೈಸಿಂಗ್ ಬಂದು 340 ಹೇಳ್ತೀವಿ, ಫೈನಲ್ 320 ಕೊಡ್ತೀವಿ ಸರ್. ಸರ್ ಪ್ರೈಸ್ ಬಂದು 385 ಹೇಳ್ತಾ ಇದೀವಿ, ಫೈನಲ್ ಒಂದು 360 ಕೊಡ್ತೀವಿ ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆ ನಮಸ್ಕಾರ. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆತ್ವಿ ಕಾರ್ಸಿಗೆ ಬಂದಿದ್ದೀನಿ. ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೆಂಗಿದ್ದೀರಾ? ಆರಾಮ್ ಸರ್. ನೀವು? ನಾನು ಸಖತ್ತಾಗಿದ್ದೀನಿ. ರೀಸೆಂಟಾಗಿ ಓಪನ್ ಮಾಡಿದ್ದೀರಾ ಸರ್? ಹೌದು ಸರ್, ರೀಸೆಂಟಾಗಿ ಓಪನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 30 ಕಾರ್ಸ್ನ ಸೇಲ್ ಮಾಡಿದ್ದೀವಿ. ಎಲ್ಲ ನೋಡಿ, ಸ್ಟಾಕ್ ಎಲ್ಲ ಹೊಸ ಸ್ಟಾಕ್ಗಳು. ಆ್ಯಂಡ್ 2 ವಿಡಿಯೋ ಮಾಡಿದರೆ ನಮ್ಮ ಫ್ರೆಂಡ್ ಚಾನಲಲ್ಲಿ, ನಾನೇ ಸಂಚಾರಿ ಅಂತ. ಅದರಲ್ಲಿ ಸರ್ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ಚೆನ್ನಾಗಿತ್ತು ಸರ್. ರೆಸ್ಪಾನ್ಸ್ ಚೆನ್ನಾಗಿತ್ತಾ? ರೆಸ್ಪಾನ್ಸ್ ಚೆನ್ನಾಗಿ. ನೈಸ್ ರೋಡ್ ಪಕ್ಕದಲ್ಲೇ ಇದ್ದೀರಾ? ಹೌದು ಸರ್, ಹಿಂಗೆ ಹೋದ್ರೆ ಕಾಣುತ್ತೆ. ನೈಸ್ ರೋಡ್ ಪಕ್ಕದಲ್ಲೇ ಇದೀವಿ. ಆಮೇಲೆ ನಮಗೆ KLE ಲಾ ಕಾಲೇಜಿಂದ ತುಂಬಾ ಹತ್ರ ಇದು. ಆಕ್ಸ್ಫರ್ಡ್ KLE ಲಾ ಕಾಲೇಜಿಂದ ನಿಮ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್. 1 ಕಿಲೋಮೀಟರ್. ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ಇಲ್ಲಿ ನಿಮಗೆ ಒಂದು 22-23 ವೆಹಿಕಲ್ ನೋಡಕ್ ಸಿಗುತ್ತೆ ಸರ್. ಆಲ್ಮೋಸ್ಟ್ ಲೆಸ್ ಡ್ರಿವನ್ ವೆಹಿಕಲ್ ಅಂಡ್ ಮಾಡಲ್ ಗಾಡಿಗಳು. 21, 22, 23, 22, 23 ವರ್ಗೂನು ಮಾಡಲ್ಸ್ ಇದೆ ಸರ್ ಗಾಡಿಗಳು. 23 ವರ್ಗೂನು. ಅಂಡ್ ಓಡಿರೋದು ಆಲ್ಮೋಸ್ಟ್ 8,000 ಓಡಿರೋ ವೆಹಿಕಲ್. ಲೆಸ್ ಡ್ರಿವನ್, ತುಂಬಾ ಲೆಸ್ ಡ್ರಿವನ್ ಗಾಡಿಗಳು ಇದೆ ಸರ್. ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಸರ್. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಅಡ್ರೆಸ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಮತ್ತೊಂದ್ಸರ್ತಿ ಹೇಳ್ಬಿಡಿ ಸರ್, ಹೇಗೆ ಬರಬೇಕು? ಹಾಂ ಸರ್, ಅಡ್ರೆಸ್ ನೀವು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅಪ್ರಮೇಯ ಪ್ರಸಿದ್ಧಿ ಲೇಔಟ್ ಅನ್ನೋದ್ರಲ್ಲಿ ಇರೋದು ಸರ್ ನಮ್ಮ ಶೋರೂಮ್ ಕಾರ್ಸೆತ್ವಿಕ್ ಅಂತ. ನೀವು ಈ ಕಡೆಯಿಂದ ಬಂದರೆ ಆಕ್ಸ್ಫರ್ಡ್ ಕಾಲೇಜಿಂದ ಹತ್ರ ನಿಯರೆಸ್ಟ್ ಲೊಕೇಶನ್ ಲ್ಯಾಂಡ್ ಮಾರ್ಕು. ಈ ಕಡೆ ಬಂದರೆ ಇಲ್ರಾಕ್ ಸ್ಕೂಲು ನಿಮಗೆ ನಿಯರೆಸ್ಟ್ ಆಗುತ್ತೆ ಸರ್. ಅಂಡ್ ನಾರ್ತ್ ಕರ್ನಾಟಕದಿಂದ ಬರ್ತಾರೆ ಸರ್, ಅವ್ರಿಗೆ ಎಲ್ಲಿ ಇಳಿಬೇಕು ಸರ್? ಬಸ್ ಕನ್ವೀನಿಯನ್ಸ್ ಬಂದ್ಬಿಟ್ಟು ವಿದ್ಯಾನಿಕೇತನ ಸ್ಕೂಲು, ಇಲ್ಲ ಅಂದ್ರೆ ಅಮ್ಮ ಆಶ್ರಮ ಸರ್ಕಲ್, ಅಲ್ಲಿಂದ ಬರ್ಬೋದು ಸರ್. ಓಕೆ, ನೈಸ್ ರೋಡ್ ಇಂದ ಡೈರೆಕ್ಟ್ ಮಾಗಡಿ ರೋಡ್ ಇಂದ ಈ ಕಡೆ, ಮಾಗಡಿ ರೋಡ್ ಇಂದ ತಾವರೆಕೆರೆ ಎಕ್ಸಿಟ್ ಆಗೇ ಬರ್ಬೇಕು ಸರ್. ಹೌದಾ? ಹೌದು ಸರ್. ಅಂಡ್ ಈ ಕಡೆಯಿಂದ ಬಂದ್ರೆ ಕೆಂಗೇರಿ ಎಕ್ಸಿಟ್ ಆಗಿ ಬರ್ಬೇಕು. ಮೈಸೂರು. ಹೌದು, ಮೈಸೂರು ಕಡೆಯಿಂದ ಬಂದ್ರೆ ಖಂಡಿತ. ಅಂಡ್ 20-25 ವೆಹಿಕಲ್ಸ್ ಇದೆ ಅಂತ. ಹೌದು ಸರ್. ಬೆಸ್ಟ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್? ಪ್ರೈಸಿಂಗು ಸ್ಟಾರ್ಟ್ ಆಗೋದು ನಮ್ಮ ಹತ್ರ ಒಂದು 260 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 260 ಇಂದ ಸ್ಟಾರ್ಟ್ ಆಗುತ್ತೆ ವೆಹಿಕಲ್ಸ್. 2,60,000 ಇಂದ ಹಿಡಿದು 22.5 ವರ್ಗೂ ಇದೆ, 28.5 ವರ್ಗೂ ಇದೆ. ಇನ್ನೂ ಬರ್ಬೇಕಾ ಗಾಡಿ? ಹೌದು ಸರ್, ಇನ್ನ ಬರ್ತಾವೆ ಗಾಡಿಗಳು. ಓಕೆ, ಗಾಡಿ ಸ್ಟಾಕ್ಸ್ ಯಾರ್ಡಲ್ಲಿ ಇದೆ ಅಂತ ಹೇಳ್ಬೋದು? ಇನ್ನೂ ಬರ್ತಿದೆಯಾ? ಇನ್ನ ಬರ್ತಿದೆ ಸರ್ ಗಾಡಿಗಳು. ಇನ್ನ 4-5 ಗಾಡಿಗಳು ಪೈಪ್ ಲೈನ್ ಅಲ್ಲಿ ಇದಾವೆ. ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಅದಕ್ಕೆ ಹಾಯ್ ಅಂತ ಕಳಿಸಿದ್ರು ಲೊಕೇಶನ್ ಖಂಡಿತ ಸರ್ ಕಳಿಸ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಹಾಂ ಸರ್, ಮತ್ತೇನು ಮಿಸ್ ಆಗಿದೆ ಹೇಳಿ ಸರ್? ಸರ್ ಏನು ಮಿಸ್ ಆಗಿಲ್ಲ. ಈ ಕಮೆಂಟ್ ಮಾಡ್ತಾರೆ ತುಂಬಾ ಜನ, ಈ ಗಾಡಿಗಳು ಹೈ ಪ್ರೈಸ್ ಅಂತ. ಯಾಕೆ ಹೈ ಪ್ರೈಸ್ ಅನ್ನೋದಾದ್ರೆ ನೀವು ಕ್ವಾಲಿಟಿ ನೋಡ್ಬೋದು ಗಾಡಿಗಳ ಕ್ವಾಲಿಟಿ ನೋಡಿ ಸರ್. ಈ ತರ ಕ್ವಾಲಿಟಿ ಯಾರು ಕೊಡಕ್ ಚಾನ್ಸ್ ಇಲ್ಲ ಸರ್. ಕೊಡ್ತಾ ಇದಾರೆ ಅಂದ್ರೆ ಪ್ರೈಸಿಂಗ್ ಜಾಸ್ತಿ ಇದ್ದೇ ಇರ್ತದೆ. ನೀವು ಕಡಿಮೆ ಕೊಡ್ತಾರೆ ಅಂತ ತಗೋಬಹುದು, ಕಡಿಮೆ ಕೊಡೋದ್ರಲ್ಲಿ ನಿಮ್ಗೆ ಗೊತ್ತಲ್ಲ ಸರ್. ನೀವು ಅವ್ರು ತಗೊಂಡು ರೆಡಿ ಮಾಡಿಸ್ತಾ ಇರ್ಬೇಕು, ತಗೊಂಡು ಹೋಗಿ ರೆಡಿ ಮಾಡಿಸ್ತಾ ಇರ್ಬೇಕು ಗ್ಯಾರೇಜ್ಗಳಲ್ಲಿ. ಇದೇನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ರೆಡಿ ಆಗಿರೋ ಗಾಡಿಗಳು, ನಿಮಗೆ ನೀಟ್ ಇರೋ ಗಾಡಿಗಳು, ಏನು ರೀಫರ್ ಬರಲ್ಲ. 9,000 ಓಡಿರೋ ಗಾಡಿ ಏನು ಬಂದ್ಬಿಡುತ್ತೆ ಸರ್? ಪ್ರಾಬ್ಲಮ್ ಏನು ಬರಲ್ಲ. ಕಾಲ್ ಮಾಡಿಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟು. ಹೌದು ಸರ್, ಜಸ್ಟ್ ಬುಕ್ ಮಾಡ್ಕೊಂಡು ಬಂದು ಗಾಡಿ ಡೆಲಿವರಿ ತಗೊಂಡು ಹೋಗ್ಬೋದು. ನೀವು ಜಸ್ಟ್ ಫೋನ್ ಕಾಲಲ್ಲಿ ಬುಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಸರ್ ಗಾಡಿ. ಆ ಥರ ಗಾಡಿಗಳಿದೆ. ಹೌದು ಸರ್, ಖಂಡಿತ ಸರ್. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಂ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗಾಡಿ ಸರ್, ಇಂಟ್ರೊಡಕ್ಷನ್ ಅಲ್ಲಿ ಅಡ್ರೆಸ್ ಎಲ್ಲ ಹೇಳಿದಿರಾ. ಅಂಡ್ ವೆಹಿಕಲ್ಗಳು ಆಲ್ಮೋಸ್ಟ್ 20 ವೆಹಿಕಲ್ಸ್ ಇದೆ ಅಂತ ಹೇಳ್ಬೋದು ಸರ್. ಫಸ್ಟ್ ಗಾಡಿ ಸರ್ ಆಲ್ಟೋ K10 ಹೇಳಿ ಸರ್ ಡೀಟೇಲ್. ಆಲ್ಟೋ K10 ಬಂದಿದ್ದು 2014 ಮಾಡಲು, CNG ಫಿಟೆಡ್. CNG ಹೌದು ಸರ್. ಮೈಲೇಜ್ ಸರ್? ಸರ್ ಮೈಲೇಜ್ ಸಿಟಿ ಲಿಮಿಟ್ಸ್ ಅಲ್ಲಿ ನಿಮಗೆ ಪೆಟ್ರೋಲ್ ಆದ್ರೆ ಒಂದು 15-16 ಬರುತ್ತೆ. CNG ಹಾಕೊಂಡ್ರೆ ನಿಮ್ಗೆ ಒಂದು 22-23 ವರೆಗೂ ಬರುತ್ತೆ. VXI ಮಾಡಲ್ ಇದು, VXI ವೇರಿಯಂಟ್ ಆಗಿದೆ. ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ ಈ ಕಡೆ ತೋರಿಸೋ ಇಂಟೀರಿಯರ್ AC, ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಅಂಡ್ ಲೆದರ್ ಅಪಾಲ್ಸರಿ ಬಂದಿದೆ. ಅಂಡ್ ನೋಡ್ಬೋದು ಯಾವ ಥರ ಬರುತ್ತೆ. ರೇರ್ ಸೈಡ್ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. CNG ಗಾಡಿ ಯಾರು ಆಲ್ಟೋ K10 VXI ವೇರಿಯಂಟ್ ಹುಡುಕ್ತಿರೋರಿಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ. ಅಂಡ್ ಆಲ್ಮೋಸ್ಟ್ ಟೈರ್ ಕೂಡ ಒಂದು 60% ಟೈರ್ಸ್ ಇದೆ ಅಂತ ಹೇಳ್ಬೋದು. ಸರ್ ಲೋನು ಆಲ್ಮೋಸ್ಟ್ ಆಗುತ್ತಲ್ಲ? ಆಗುತ್ತೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದು 280 ಹೇಳ್ತಾ ಇದೀವಿ. ನಿಮ್ಮ ವಿಡಿಯೋ ಕಡೆಯಿಂದ ಬಂತು ಅಂದ್ರೆ 260 ಕೊಡ್ತೀವಿ ಸರ್. 2,60,000. ಹೌದು ಸರ್, ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಸರ್ ಡೌನ್ ಪೇಮೆಂಟ್ 1 ಲಕ್ಷ ಮಾಡಿದ್ರೆ ಮಿಕ್ಕಿದ್ದು 160 ಲೋನ್ ಆಗುತ್ತೆ ಸರ್. 1,60,000 ನಿಮಗೆ ಡೌನ್ ಪೇಮೆಂಟು ಕೊಡಬೇಕಾಗುತ್ತೆ. ಹೌದು. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಈಕೋ 7 ಸೀಟರ್ ಅಲ್ವಾ 8 ಸೀಟರ್? ಸರ್ 5 ಸೀಟ್ರು ಸರ್. AC ಇದು 13 ಮಾಡಲು, ಸಿಂಗಲ್ ಓನರು ವಿತ್ AC. 2013 ಮಾಡಲು, ಸಿಂಗಲ್ ಓನರು. ಡ್ರಿವನ್ ಆಗಿರೋದು ಸರ್? 60,000 ಓಡಿದೆ. 60,000 ಓಡಿರೋದು. ಬ್ಲ್ಯಾಕ್ ಕಲರು ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹೋಂಡಾದ ಮ್ಯಾಗ್ವಿಲ್ ಹಾಕಿದ್ದಾರೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸಿದ್ರೆ ಲೆದರ್ ಅಪಾಲ್ಸರಿ ಬರುತ್ತೆ ಅಂತ ಹೇಳ್ಬೋದು. AC, ಪವರ್ ಶೇರಿಂಗು ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಅಂಡ್
ಓಕೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಅಂಡ್ ಹ್ಯಾಂಡ್ ರೆಸ್ಟ್ ಕೂಡ ಹಾಕಿದ್ದಾರೆ ಅಂಡ್ ರೆಕಾರ್ಡೆಡ್ ಸರ್. ಕಿಲೋಮೀಟರ್ ಎಲ್ಲ ರೆಕಾರ್ಡೆಡ್ ಸರ್. ಸಿಂಗಲ್ ಓನರು ಥ್ರೂ ಔಟ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು K19 ಇದು. ಬಟ್ ಆ ಅಡ್ರೆಸ್ ಅಲ್ಲೇ ಇದೆ. ಬಟ್ ಜಿನಿಯನ್ ಕಿಲೋಮೀಟರ್ ಓಡಿರೋದಲ್ಲ, ಜಿನಿಯನ್ ವಿತ್ AC ಬರುತ್ತೆ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು 365 ಹೇಳ್ತಾ ಇದೀವಿ. ಫೈನಲ್ ಒಂದು 350 ಬಂದರೆ ಕೊಡ್ತೀವಿ ಸರ್. 3,50,000 ಡೌನ್ ಪೇಮೆಂಟ್ ಆಗುತ್ತೆ. ಡೌನ್ ಪೇಮೆಂಟ್ ಆಗುತ್ತೆ ಒಂದು 50 1 ಲಕ್ಷ. 50ಇಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಇಟಿಯೋಸ್ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ 2011 ಮಾಡಲು ಸೆಕೆಂಡ್ ಓನರು. ಓಕೆ ವೇರಿಯಂಟು ಸರ್. ಸರ್ VD ಇದು ಟಾಪ್ ಅಂಡ್ ವರ್ಷನ್. ಟಾಪ್ ಅಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ 60% ಟೈರ್ಸ್ ಇದೆ. ಇಂಟೀರಿಯರ್ ನೋಡಬಹುದು ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬರುತ್ತೆ. ಇಂಟೀರಿಯರ್ ಇಲ್ಲಿಂದನೇ ತೋರಿಸಿ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಸರ್ ಓಡಿರೋದು ಸರ್ 1,60,000 ಓಡಿದೆ. 1,60,000 ಇಲ್ಲ ಸರಿ 1,35,000 ಓಡಿದೆ. 1,35,000 ಓಡಿರೋದು ರೆಕಾರ್ಡೆಡ್. ಹೌದು ಸರ್. ಸಿಂಗಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಪ್ರೈಸಿಂಗು ಸರ್ 385 ಹೇಳ್ತಾ ಇದೀವಿ. ಒಂದು 360 ಫೈನಲ್ ಕೊಡ್ತೀವಿ ಸರ್. ಓಕೆ 3,60,000. ಓಕೆ 2015 ಮಾಡಲು ಸರ್. ಡೀಸೆಲ್ ಮ್ಯಾನ್ಯಲ್ಲು. 85 110 ಸರ್. 85 PS. 85 PS ಮೈಲೇಜ್ ಚೆನ್ನಾಗಿ ಬರುತ್ತೆ. ಓಕೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಸಮೇತ ಬರುತ್ತೆ. ಓಡಿರೋದು ಸರ್ ಇದು 90,000 ಡ್ರಿವನ್ ಆಗಿದೆ ಸರ್. 90,000 ಓಡಿರೋದು ರೆಕಾರ್ಡೆಡ್. ಹೌದು. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? 550 ಹೇಳ್ತಾ ಇದೀವಿ. ಒಂದು 525 ಫೈನಲ್ ಕೊಡ್ತೀವಿ. 5,25,000 ಲೋನ್ ಕೂಡ ಆಗುತ್ತೆ ಸರ್. ಓಕೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಒಂದಿರೋದು ಸರ್. ZDI ಮಾಡಲ್ ಇದು. ಡೀಸೆಲ್ ಮಾಡಲು ಸೆಕೆಂಡ್ ಓನರು ಟಾಪ್ ಅಂಡ್ ವರ್ಷನ್. ಎಲ್ಲಾನು ಫೀಚರ್ಸ್. ಅಂಡ್ ಓಡಿರೋದು ಸರ್ ಓಡಿರೋದು 1 lakh ಕಿಲೋಮೀಟರ್ ಓಡಿದೆ. 1 ಲಕ್ಷ ಕಿಲೋಮೀಟರ್ ರೆಕಾರ್ಡೆಡ್ ಸರ್. ಓಕೆ ನಿಮಗೆ ಇಂಟೀರಿಯರ್ ಟಾಪ್ ಅಂಡ್ ಆಗಿರೋದ್ರೆ A to Z ಫೀಚರ್ಸ್ ಬರುತ್ತೆ. ಇಂಟೀರಿಯರ್ ನೋಡಬಹುದು. ಫ್ಯಾಬ್ರಿಕ್ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ಮ್ಯಾಗ್ವಿಲ್ ಸಮೇತ ಬರುತ್ತೆ. ಅಂಡ್ ಡೀಸೆಲ್ ವೇರಿಯಂಟು ಮೋರ್ ದನ್ 20 ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಚೆನ್ನಾಗಿದೆ. ಅಂಡ್ ರೆಕಾರ್ಡೆಡ್ 1 ಲಕ್ಷ ಓಡಿರೋ ಗಾಡಿಗೆ. ಅಂಡ್ ಕೊಟೇಶನ್ ಏನು ಹೇಳ್ತೀರಾ ಸರ್ ನೀವು? ಸರ್ 4,40,000 ಹೇಳ್ತಾ ಇದೀವಿ. 425 ಫೈನಲ್ ಕೊಡ್ತೀವಿ ಸರ್. 4,25,000. ಹೌದು ಸರ್. 4,20,000 25,000 ಸರ್. 4,25,000. 4,25,000. ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್? ಮ್ಯಾಕ್ಸಿಮಮ್ ಒಂದು 5,000 to 10,000 ರೂಪಾಯಿ ನೆಗೋಷಿಯೇಷನ್ ಮಾಡ್ಕೊಡೋಣ ಸರ್. 4 ಲಕ್ಷಕ್ಕೆ ಏನಾದ್ರು ರೌಂಡ್ ಫಿಗರ್ ಮಾಡ್ಕೊಡ್ತೀರಾ? ಟ್ರೈ ಮಾಡೋಣ ಸರ್. ಕಸ್ಟಮರ್ ಬರಲಿ, ನಿಮ್ಮ ಚಾನಲ್ ಕಡೆಯಿಂದ ಒಂದು ಬೆಸ್ಟ್ ಪ್ರೈಸ್ ಏನಿದೆ 2012 ಅನ್ನೋದ್ರಿಂದ ಇದು ಲೋನ್ ಆಗುತ್ತೆ ಸರ್ ಇದಕ್ಕೆ? ಒಂದು 50 to 60% ಲೋನ್ ಮಾಡಿಸ್ಕೊಡೋಣ. ಹೋಂಡಾ ವೆನ್ಯೂ ಡೀಸೆಲ್ ಇದು. ಓಕೆ ಟಾಪ್ ಎಂಡ್ ಇದು ವಿತ್ ಸನ್ ರೂಫ್ ಬರುತ್ತೆ. A to Z ಫೀಚರ್ಸ್ ಬರುತ್ತೆ ನಿಮಗೆ. ಅಂಡ್ ಇಂಟೀರಿಯರ್ ಓಡಿರೋ ಸರ್ ಇದು? ಸೊ ಓಡಿರೋದು 1,50,000 ಓಡಿದೆ ಸರ್. ರೆಕಾರ್ಡೆಡ್ ಮೈಲೇಜ್ 50,000 ರೆಕಾರ್ಡೆಡ್. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಗಾಡಿ ಬರುತ್ತೆ. ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಮ್ಯಾಗ್ವಿಲ್ಸ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ. ಅಂಡ್ ಡ್ರಿವನ್ ಆಗಿರೋದು ಸರ್ ಇದು? 1,50,000 ಓಡಿದೆ. 1,50,000 ಓಡಿದೆ ಗಾಡಿ. ಇಂಟೀರಿಯರ್ ನೋಡಬಹುದು ನಿಮಗೆ. ಫೀಚರ್ಸ್ ಎಲ್ಲ ಹೇಳಿದೀನಿ. ಇಂಟೀರಿಯರ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 1,50,000 ರೆಕಾರ್ಡೆಡ್ ಓಡಿರೋ ಗಾಡಿ ಸರ್. ಆಫ್ಟರ್ ಮಾರ್ಕೆಟ್ ಏನಾದ್ರು ಹಾಕಿದ್ದಾರೆ ಕಂಪ್ನಿ? ಏನಿಲ್ಲ ಸರ್, ಎಲ್ಲ ಕಂಪ್ನಿ. ಏನು ಆಫ್ಟರ್ ಮಾರ್ಕೆಟ್ ಏನು ಮುಟ್ಸೇ ಇಲ್ಲ ಸರ್. ಕಂಪ್ನಿ ಏನು ಬರುತ್ತೆ ಪ್ರತಿಯೊಂದು ಫೀಚರ್ಸ್ ಆಡ್ ಸರ್ ಅಷ್ಟೇ. ಸಿಂಗಲ್ ಓನರ್ ಬೇಕು. ಹೌದು ಸರ್. ಅಂಡ್ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಲೋನ್ ನಮ್ಗೆ ಒಂದು 80 to 85% ಲೋನ್ ಆಗುತ್ತೆ ಸರ್. 80 to 85. ಹೌದು ಸರ್. 1 ಲಕ್ಷ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ. ಫುಲ್ ಕ್ಯಾಶ್ ಹೋದ್ರೆ? ಫುಲ್ ಕ್ಯಾಶ್ ಹೋದ್ರೆ ಒಂದು 825 850 ವರೆಗೂ ಮಾಡಿಸ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಟಾಟಾ ಟಿಯಾಗೋ ಬಂದಿರೋದು ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಮ್ಯಾನ್ಯಲ್ 2016 ಮಾಡಲು ಸೆಕೆಂಡ್ ಓನರ್ ಸರ್. ಓಕೆ 60,000 ಡ್ರಿವನ್ ಆಗಿದೆ. ಓಕೆ ಇದು ಮಿಡ್ ವೇರಿಯಂಟ್ ಅಲ್ವಾ? XM ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ಲೆದರ್ ಅಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಬಂದಿದೆ. ಇಂಟೀರಿಯರ್ ನೋಡಿದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ. ಇಂಟೀರಿಯರ್ ವೆಲ್ ಮೇಂಟೆಡ್ ಆಗಿರೋದು. ಡ್ರಿವನ್ ಆಗಿರೋದು ಸರ್? 60,000 ಕಿಲೋಮೀಟರ್ ಓಡಿದೆ ಸರ್. 60,000 ಓಡಿರೋ ವೆಹಿಕಲ್ ಸರ್. ಕೊಟೇಶನ್ ಸರ್ ಪ್ರೈಸ್ ಬಂದು 385 ಹೇಳ್ತಾ ಇದೀವಿ. ಫೈನಲ್ ಒಂದು 360 ಕೊಡ್ತೀವಿ ಸರ್. 3,60,000. ಹೌದು ಸರ್. ಸರ್ ಲೋನ್ ಒಂದು ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆಯಾ ಸರ್? 0 ಡೌನ್ ಪೇಮೆಂಟ್ ಆಗಲ್ಲ. ಒಂದು 30% ಡೌನ್ ಪೇಮೆಂಟ್ ಮಾಡಿದ್ರೆ 70% ಲೋನ್ ಆಗುತ್ತೆ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಒಂದಿರೋದು ಸರ್. ಇದು 2011 ಮಾಡಲು ವೋಲ್ಕ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್ ಇದು. ಓಕೆ ಸಿಂಗಲ್ ಓನರು. ಬೇಸಿಕ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಟೈರ್ ಕಂಡೀಷನ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬಂದಿದೆಯಾ ಸರ್? ಹೌದು ಸರ್. ನೋಡ್ಬೋದು. ಇಂಟೀರಿಯರ್ ಬರಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಏನೂ ಬರೋದಿಲ್ಲ. AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಏರ್ ಬ್ಯಾಗ್ ಬರೋದಿಲ್ಲ. ಟ್ರೆಂಡ್ ಲೈನ್ ಆಗಿರೋದ್ರಿಂದ ಟೈರು ಚೆನ್ನಾಗಿದೆ ಅಂತ ಹೇಳ್ಬೋದು. ಡ್ರಿವನ್ ಆಗಿರೋದು ಸರ್? ಸರ್ ಡ್ರಿವನ್ ಆಗಿರೋದು 70,000 ಓಡಿದೆ ಸರ್. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಬಂದು 340 ಹೇಳ್ತೀವಿ. ಫೈನಲ್ 320 ಕೊಡ್ತೀವಿ ಸರ್. 3,20,000. ಹೌದು ಸರ್. 2011 ಮಾಡಲು. ಏನಾದರೂ 3 ಲಕ್ಷದ ಒಳಗಡೆ ಟ್ರೈ ಮಾಡ್ತೀರಾ? ಇಲ್ಲ ಸರ್, ಕ್ಲೋಸ್ ಟು 3 ಬೇಕಾದ್ರೆ ಟ್ರೈ ಮಾಡೋಣ ಸರ್. ಮಾಡ್ಕೊಡ್ತೀರಾ? ಹೌದು ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಸೆಕೆಂಡ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಪೆಟ್ರೋಲ್. ನೆಕ್ಸ್ಟ್ ಇರೋದು ಸರ್ ರಿಡ್ಸ್. ಸರ್ ಮಾರುತಿ ರಿಡ್ಸ್ ಪೆಟ್ರೋಲ್ ಹಾಂ 2014 ಮಾಡಲು ಸೆಕೆಂಡ್ ಓನರು. ಓಕೆ VXI 95,000 ಡ್ರಿವನ್ ಆಗಿದೆ ಸರ್. ಓಕೆ 3.25 ಹೇಳ್ತೀವಿ. ಫೈನಲ್ 3.5 ಕೊಡ್ತೀವಿ ಸರ್. 3.5. ಹೌದು ಸರ್. ಓಕೆ ಪೆಟ್ರೋಲ್ ವೇರಿಯಂಟು VXI. ಹೌದು ಸರ್. ಮಿಡ್ ವರ್ಷನ್. ಎಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಪಂಚ್ ಸರ್. ಡಿಮಾಂಡೆಡ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬೋದು ಸರ್. 2022 ಮಾಡಲು ಕ್ರಿಯೇಟಿವ್ ಟಾಪ್ ಎಂಡ್ ಮಾಡಲು ವಿತ್ ಡ್ಯುಯಲ್ ಟೋನ್ ಬರುತ್ತೆ. ಆಟೋಮೆಟಿಕ್ ಪೆಟ್ರೋಲ್. ಡುವಲ್ ಟೋನ್ ಅಲ್ಲಿ ಆಟೋಮೆಟಿಕ್ ಪೆಟ್ರೋಲ್ ಸರ್. ಮೈಲೇಜ್ ಸರ್? ಮೈಲೇಜ್ ಡ್ರಿವನ್ ಕಡಿಮೆನೇ ಆಗಿರೋದು ಸರ್.
ಓಕೆ ಇಂಟೀರಿಯರ್ ನೋಡಬಹುದು ನಿಮಗೆ ಟಾಪ್ ಅಂಡ್ ಆಗಿರುತ್ತೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಯಂ ಏರ್ ಬ್ಯಾಗ್ 38,000 ಓಡಿದೆ ಸರ್. ಹರ್ಮನ್ದು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. 38,000 ಓಡಿರೋ ವೆಹಿಕಲ್ಲು ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ ನಿಮಗೆ. ಅಂಡ್ ಸಿಂಗಲ್ ಓನರ್ ಗಾಡಿ, ಹೌದು sir. 8,000 ಓಡಿರೋ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗು ಸರ್ 750 ಹೇಳ್ತೀವಿ, ಫೈನಲ್ ಒಂದು 725 ಕೊಡ್ತೀವಿ ಸರ್. 7,25,000ಕ್ಕೆ. ಹೌದು ಸರ್. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ನಿಯೋಸ್ ಗ್ರ್ಯಾಂಡ್ ಐಟನ್ ನಿಯೋಸ್ ಆಟೋಮೆಟಿಕ್ ಸರ್. ಓಕೆ 2022 ಮಾಡಲು ಸಿಂಗಲ್ ಓನರು, ಜಸ್ಟ್ 8,000 ಡ್ರಿವನ್ ಆಗಿದೆ ಸರ್. ಬರೀ 8,000. ಹೌದು ಸರ್. ಬರೀ 8,000 ಓಡಿರೋದು. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬಂದು 780 ಹೇಳ್ತಾ ಇದ್ದಾರೆ, ಫೈನಲ್ 750 ಬಂದ್ರೆ ಕೊಡ್ತೀವಿ ಸರ್. 7,50,000ಕ್ಕೆ ಬರೀ 8,000 ಹೊಡೆದ್ರು ಗ್ರ್ಯಾಂಡ್ ಐಟನ್ ನಿಯೋಸ್ ಸಿಗ್ತಿರೋದು. ಆಟೋಮೆಟಿಕ್ ಮೈಲೇಜ್ ಒಂದು 15, 16, 18. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ಡೀಸೆಲ್ ವೆಹಿಕಲ್ ಇದು, 2012 ಮಾಡಲು, ಸಿಂಗಲ್ ಓನರು. ಯಾವ ವೇರಿಯಂಟು? ಕಂಫರ್ಟ್ ಲೈನು. ಓಕೆ 2012 ಕಂಫರ್ಟ್ ಲೈನು, ಸಿಂಗಲ್ ಓನರು. ಓಡಿರೋದು ಸರ್ 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. 1 ಲಕ್ಷ ಓಡಿರೋ ಗಾಡಿ. ಅಂಡ್ ರೆಕಾರ್ಡೆಡ್ ಸಿಗುತ್ತೆ ಸರ್? 100% ಎಲ್ಲ ಶೋರೂಮಲ್ಲೇ ಮೇಂಟೈನ್ ಮಾಡಿರೋದು ಸರ್. Pricing? ಸರ್ ಪ್ರೈಸ್ ಬಂದು ಇದಕ್ಕೆ 355 ಹೇಳ್ತಾ ಇದೀವಿ, ಫೈನಲ್ ಒಂದು 330 ಬಂದ್ರೆ ಕೊಡ್ತೀವಿ ಸರ್. 3,30,000. ಹೌದು ಸರ್. 3,30,000ಗೆ ಕಂಫರ್ಟ್ ಲೈನು, ಡೀಸೆಲ್ ಸಿಂಗಲ್ ಓನರು, ಡೀಸೆಲ್ 12 ಮಾಡಲ್. ಎಸ್ ಸರ್. ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಐಟನ್ ಇರೋದು ಸರ್. ಸರ್ ಗ್ರ್ಯಾಂಡ್ ಐಟನ್ ನಿಯೋಸ್ ಮ್ಯಾಗ್ನಾ ಆಪ್ಷನಲ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಓನರು, ಥ್ರೂ ಔಟ್ ಬೆಂಗಳೂರು ಸ್ಟೇಷನ್ ವೆಹಿಕಲ್, ವೈಟ್ ಕಲರ್. ಓಕೆ 60,000 ಡ್ರಿವನ್ ಆಗಿದೆ. ಪ್ರೈಸ್ ಬಂದು ನಿಮಗೆ 465 ಹೇಳ್ತಾ ಇದೀವಿ, ಫೈನಲ್ 450 ಕೊಡ್ತೀವಿ ಸರ್. ಓಕೆ 4,50,000 ಸರ್. ಡೌನ್ ಪೇಮೆಂಟ್ ಒಂದು 50,000, ಸಿವಿಲ್ ಚೆನ್ನಾಗಿದ್ರೆ. ಸಿವಿಲ್ ಚೆನ್ನಾಗಿತ್ತು, ಒಂದು 50-60,000 ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ ಸರ್. ಈ ಕಡೆ ಎಲ್ಲ ದೊಡ್ಡ ಗಾಡಿಗಳು ಇಟ್ಟಿದ್ದೀರಾ ಸರ್. ಹೌದು sir. ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಫಾರ್ಚುನರ್, ಆನೆ ಅಂತ ಕರೀತಾರೆ ಇವಾಗ ಮಾರ್ಕೆಟ್ ಅಲ್ಲಿ. ಹೇಳಿ ಸರ್ ಡೀಟೇಲ್. ಸರ್ ಟೊಯೋಟಾ ಫಾರ್ಚುನರು, ಡೀಸೆಲ್ ಮ್ಯಾನ್ಯುಲ್, 2020 ಮಾಡಲು, BS4. ಹೌದು ಸರ್. 4x2 ಸರ್. 4x2 ಆಗಿರುತ್ತೆ. ಅಂಡ್ ಮ್ಯಾನ್ಯುಯಲ್ ಸರ್. ಓಕೆ ಟೈರ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ ಟೈರ್ ಕಂಡೀಷನ್ 80% ಟೈರ್ಸ್ ಇದೆ. ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ A to Z ಫೀಚರ್ಸ್ ಎಲ್ಲ ಬರುತ್ತೆ. ಓಡಿರೋದು ಸರ್ 1,30,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಇಷ್ಟು ಅವೈಲಬಿಲಿಟಿ. 1,30,000 ಓಡಿರೋ ಗಾಡಿ, ಕಂಪ್ಲೀಟ್ಲಿ ರೆಕಾರ್ಡೆಡ್ ಅಂತ ಹೇಳ್ಬೋದು. ಅಂಡ್ ಮಾರ್ಕೆಟ್ ಏನು ನಡೀತಿರೋದು ಸರ್ ಈ ಮಾಡಲ್ ಆಗಿ? ಈ ಮಾಡಲ್ ಅಲ್ಲಿ ನಿಮಗೆ 30+ ಇದೆ ಸರ್. 30+. ಹೌದು. ನೀವು ಪ್ರೈಸಿಂಗ್ ಹೇಳ್ತಿರೋದು ಸರ್? ನಾವು ಪ್ರೈಸಿಂಗು 29 lakhs ಹೇಳ್ತಾ ಇದೀವಿ, ಫೈನಲ್ 28 ಬಂದ್ರೆ ಕೊಡ್ತೀವಿ ಸರ್. 28 ಲಕ್ಷಕ್ಕೆ 2020 ಮಾಡಲ್. ಓಕೆ ಸಿಂಗಲ್ ಓನರು, ಡೀಸೆಲ್ ಮ್ಯಾನ್ಯುಯಲ್, BS4. ಡೌನ್ 4x2 ಸರ್. ಡೌನ್ ಪೇಮೆಂಟ್ ಒಂದು 3 ಲಕ್ಷ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಹೋಗ್ಬೋದು ಸರ್, ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ. ಸಿವಿಲ್ ಚೆನ್ನಾಗಿರುತ್ತೆ. ಹೌದು ಸರ್. ಓಕೆ ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಡಸ್ಟರ್ RXZ ಟಾಪ್ ಅಂಡ್ ವೆಹಿಕಲ್ 110 ಅಲ್ಲ? ಹೌದು 110 PS, ಡೀಸೆಲ್ ಮ್ಯಾನ್ಯುಯಲ್. ಓಕೆ ಡೀಸೆಲ್ ಆಟೋಮೆಟಿಕ್. ಓಕೆ ಅಂಡ್ ಗಾಡಿ ನೋಡ್ಬೋದು ಕ್ಲಾಸ್ ಆಗಿದೆ ಅಂತ ಹೇಳ್ತಿದ್ದೀನಿ. ಅಂಡ್ ಟೈರ್ ಆಲ್ಮೋಸ್ಟ್ 50% ಟೈರ್ಸ್ ಇದೆ. ಇಂಟೀರಿಯರ್ ನೋಡ್ಬೋದು ಫುಲ್ಲಿ ಟಾಪ್ ಅಂಡ್ ಆಗಿರೋದ್ರಿಂದ ಎಲ್ಲಾನು ಫೀಚರ್ಸ್ ಬರುತ್ತೆ. ಹಂಗೆ ತೋರಿಸ್ಬಿಡಿ ಒಳಗಡೆ ಲಾಕ್. ಓಕೆ ಇಂಟೀರಿಯರ್ ನೋಡ್ಬೋದು, ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಸರ್. ಓಡಿರೋದು 60,000 ಡ್ರಿವನ್ ಆಗಿದೆ ಸರ್. 60,000 ಓಡಿರೋ. ಹೌದು ಸರ್. ಅಂಡ್ 110 PS, ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬಂದು 8 lakhs ಹೇಳ್ತಾ ಇದೀವಿ, ಒಂದು ಫೈನಲ್ ಒಂದು 775, 780 ಬಂದ್ರೆ ಕೊಡ್ತೀವಿ ಸರ್. 7,80,000. ಹೌದು ಸರ್. ಓಕೆ ಇನ್ನೂ ಡೆಡ್ ಲೈನ್ ಆಗುತ್ತಾ? ಬಂದು ನಿಮ್ಮ ಚಾನಲ್ ಕಡೆಯಿಂದ ಬರಲಿ, ಏನು ಬೆಸ್ಟ್ ಏನು ನೆಗೋಷಿಯೇಷನ್ ಆಗುತ್ತಾ ಮಾಡಿಸ್ಕೊಡೋಣ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್? ಸರ್ ಮಹೇಂದ್ರ ಸ್ಕಾರ್ಪಿಯೋ, ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಬರುತ್ತೆ ಸರ್. ಇದು ಟಾಪ್ ಅಂಡ್. ಹೌದು ಸರ್. 23 ಮಾಡಲು. ಆಫ್ಟರ್ ಮಾರ್ಕೆಟ್ ಮೇಲ್ಗಡೆ ಹಾಕಿದ್ದಾರೆ ಸರ್. ಹೌದು ಸರ್. ಆಕ್ಸೆಸರೀಸ್ ಆಲ್ಮೋಸ್ಟ್ ಒಂದು 80 to 1 lakh ರೂಪಾಯಿ ಆಕ್ಸೆಸರೀಸ್ ಫಿಟ್ ಮಾಡಿದ್ದಾರೆ. ಏನೇನು ಹಾಕಿದ್ದಾರೆ ಸರ್? ಸರ್ ರೂಫ್ ರೈಲಿಂಗ್ಸ್ ಮಾಡಿದ್ದಾರೆ, ಸ್ಕರ್ಟಿಂಗ್ಸ್ ಆಡ್ ಮಾಡಿದ್ದಾರೆ. ಓಕೆ ಸರ್ ಆಮೇಲೆ ಟಫ್ಲಾನ್ ಕೋಟಿಂಗ್ ಎಲ್ಲ ಮಾಡಿದ್ದಾರೆ ಸರ್. ಇಂಟೀರಿಯರ್ಸ್ ಎಲ್ಲ ಕಂಪ್ನಿಯಿಂದಾನೇ ಬರೋದು ಸರ್. ಓಕೆ ಅಂಡ್ ಟಾಪ್ ಅಂಡ್ ಡೀಸೆಲ್ ಅಲ್ಲಿ ಮೈಲೇಜ್ ಸರ್? ಸರ್ ಮೈಲೇಜ್ ನಿಮಗೆ ಸಿಟಿ ಲಿಮಿಟ್ಸ್ ಅಲ್ಲಿ ಒಂದು 14-15 ವರೆಗೂ ಬರುತ್ತೆ, ಆಟೋಮೆಟಿಕ್ ಆಗಿರೋದ್ರಿಂದ. ಲಾಂಗ್ ಒಂದು 17-18 ವರೆಗೂ ಬರುತ್ತೆ, ವಿತ್ ಎಲೆಕ್ಟ್ರಾನಿಕಲ್ ಸೀಟ್ ಹೈಟ್ ಅಡ್ಜಸ್ಟರ್ ಬರುತ್ತೆ, ಸನ್ ರೂಫ್ ಬರುತ್ತೆ ನಿಮಗೆ, ವಿತ್ 8 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗು, ಸೇಫ್ಟಿ ವೈಸು ಅಂಡ್ ಮೈಲೇಜು ಕೇಳಿದೀನಿ. ಫುಲ್ಲಿ ಟಾಪ್ ಅಂಡ್ ಸನ್ ರೂಫ್ ಗಾಡಿ ಕ್ಲಾಸ್ ಆಗಿದೆ. ಓಡಿರೋದು ಸರ್? ಓಡಿರೋದು ಹೇಳಿದಿರಾ ಸರ್? 26,000 ಡ್ರಿವನ್ ಆಗಿದೆ. ಬರೀ 26,000 ಓಡಿರೋ ವೆಹಿಕಲ್ ಆಗಿರುತ್ತೆ ನಿಮಗೆ. ಹೌದು. ಪ್ರೆಸೆಂಟ್ ಏನ್ ಬರ್ತಾ ಇದೆಯಲ್ಲ N ಸೀರೀಸ್ ಆ ವೆಹಿಕಲ್ ಸರ್ ಇದು. ಹೌದು N ಸೀರೀಸು. ಅಂಡ್ ಡಿಮಾಂಡೆಡ್ ಅಲ್ವಾ ಸರ್? ಹೌದು ಸರ್. ಮಾರ್ಕೆಟ್ ಅಲ್ಲಿ 100% ಡಿಮಾಂಡೆಡ್ ವೆಹಿಕಲ್ ಸರ್. ಅಂಡ್ ಸರ್ ಇದಕ್ಕೆ ನೀವು ಡೌನ್ ಪೇಮೆಂಟ್ ಎಷ್ಟು? ಒಂದು 80 to 85% ಲೋನ್ ಮಾಡ್ಕೊಡೋಣ ಸರ್. 80 to 85. ಹೌದು ಸರ್. ಒಂದು 2 ಲಕ್ಷ 2.5 ಲಕ್ಷ ಇದು ಮಾಡಿದ್ರೆ, ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ ಸರ್. ಅಂಡ್ ಫುಲ್ ಕ್ಯಾಶು ಸರ್? ಸರ್ ಫುಲ್ ಕ್ಯಾಶ್ ಕೊಡ್ತೀನಿ ಅಂದ್ರೆ ನಾವು ಹೇಳ್ತಾ ಇರೋದು ಇದಕ್ಕೆ 23.5 ಹೇಳ್ತಾ ಇದ್ದೀವಿ. ಫುಲ್ ಕ್ಯಾಶ್ ಆಯ್ತು ಅನ್ನೋ ಒಂದು 22.5 ಬಂದರೆ ಕೊಟ್ಬಿಡ್ತೀವಿ ಸರ್. ಓಕೆ ಬಂದು ಕೂತ್ಕೊಂಡು ಮಾತಾಡಿ, ಗಾಡಿ ನೋಡಿ, ಅದ್ರ ಮೇಲೂ ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ. ಅಂಡ್ ಸಿವಿಲ್ ಚೆನ್ನಾಗಿದ್ರೆ ಡೌನ್ ಪೇಮೆಂಟ್ 2.5 to 2.5 ಲಕ್ಷ ತೊಗೊಂಡು ಬಂದರೆ ಸಾಕು. ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ ರೂಫ್ ಸ್ಕಾರ್ಪಿಯೋ ತೊಗೊಂಡ್ಬೋದು. ಎಂಡ್ ಲೈನು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಇನ್ನೊಂದು ಎಮಾಕ್ ಇಂಜಿನ್ ಬರುತ್ತೆ. ಮಾಡಲ್ ಸರ್ ಇದು 2021 ಮಾಡಲ್ ಇದು. ಡೀಸೆಲ್ ಮ್ಯಾನ್ಯುಯಲ್ ಇದು.
ಓಕೆ ಡೀಸೆಲ್ ಮ್ಯಾನ್ಯುವಲ್ ಮೈಲೇಜ್ ಸರ್ ಸರ್ ಮೈಲೇಜ್ ಇದು ಡ್ರಿವನ್ ಆಗಿರೋದು 26,000 ಏನೋ ಡ್ರಿವನ್ ಆಗಿದೆ ಸರ್. ಮೈಲೇಜ್ ಎಷ್ಟು ಬರುತ್ತೆ? ಸರ್ ಮೈಲೇಜ್ ಸಿಟಿ ಲಿಮಿಟ್ಸಲ್ಲಿ ಒಂದು 13-14 ಬರುತ್ತೆ, ಲಾಂಗ್ ಒಂದು 18ವರೆಗೂ ಸ್ಟ್ರೆಚ್ ಮಾಡ್ಬೋದು ಸರ್. ಪ್ರೈಸಿಂಗ್ ಏನು ಹೇಳ್ತೀವಿ ಸರ್ 17.5 ಹೇಳ್ತಾ ಇದ್ದಾರೆ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂತು ಅಂದ್ರೆ ಒಂದು 16 ಕಾಲಿಗೆ ಮಾಡ್ಕೊಡ್ತೀವಿ ಸರ್. ಫೈನಲ್ 14,25,000 ಫೈನಲ್. 16,25,000 ಸರ್ ಲೋನು. ಸರ್ ಲೋನ್ ಒಂದು 90%ವರೆಗೂ ಆಗುತ್ತೆ ಸರ್. 90% ಲೋನ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಇನೋವಾ. ಸರ್ ಇನೋವಾ ಮಾರ್ಕೆಟಲ್ಲಿ ತುಂಬಾನೇ ಡಿಮ್ಯಾಂಡೆಡ್ ಇರೋ ವೆಹಿಕಲ್ಲು ಸರ್. ಡೀಸೆಲ್ ಮ್ಯಾನ್ಯುಯಲ್ಲು 7 ಸೀಟ್ರು ಬರುತ್ತೆ ಇದು. ಓನರು ಸೆಕೆಂಡ್ ಓನರು 2014 ಮಾಡಲು ಝೆಡ್ ಡೀಸೆಲ್ ಮ್ಯಾನ್ಯುಯಲ್ ಸರ್. ಟಾಪ್ ಎಂಡ್. ಹೌದು ಸರ್. ಓಕೆ ಅಂಡ್ ಓಡಿರೋದು ಸರ್ ಕಿಲೋಮೀಟರ್ ಬಂದು 3,20,000 ಡ್ರಿವನ್ ಆಗಿದೆ ಸರ್. 3,20,000 ರೆಕಾರ್ಡೆಡ್. ಹೌದು ಸರ್. ಪಿನ್ ಟು ಪಿನ್ ಎಲ್ಲ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿರೋದು. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ನಾವು ಬಂದು 9 lakhs ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಒಂದು 850 ಬಂದ್ರೆ ಕೊಡ್ತೀವಿ ಸರ್. 8,50,000. ಹೌದು ಸರ್. ಓಕೆ ಲೋನ್ ಆಗುತ್ತಾ ಸರ್? 14 ಲೋನ್ ಮಾಡ್ಕೊಡ್ತೀವಿ ಸರ್.